ಈಗ ಗಮನಿಸಬಹುದು, ಈಗ ನಾವೇ ಸುದ್ದಿ ಬರ್ದಿದ್ದಿದೆ, ದರ್ಶನ್ ಅವ್ರಿಗೆ ಬೆನ್ನೋವಿಲ್ಲ, ಸುಮ್ನೆ ಅವರು ನಾಟಕ ಮಾಡ್ತಿದ್ದಾರೆ, ಕ್ಯಾಮ್ರಾ ಮುಂದೆ ಬಂದಾಗ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ ಕ್ಯಾಮ್ರಾ ಮುಂದೆ ಅಂತ ಹೇಳಿ ಇವನ್ ನಾವುಗಳು ಬರ್ದಿದ್ದಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದನ್ನ ನೀವು ನೇರವಾಗಿ ಕಂಡಂತ ವ್ಯಕ್ತಿ ನೀವು. ಆ ಶೂಟಿಂಗ್ ಅಲ್ಲಿ ಅವರು ಬಿದ್ದದ್ದನ್ನ ಅದು ವೈರಲ್ ಆದಾಗ್ಲೇ ಗೊತ್ತಾಗಿದ್ದು, ಇಲ್ಲ ಇದು ಕ್ಯಾಮ್ರಾ ಮುಂದೆ ಅವ್ರು ನಾಟಕ ಮಾಡಿಲ್ಲ ಅಂತ ಹೇಳಿ. ಸೊ ಅವರು ಆ ಬೆನ್ನು ನೋವಿನ ನಡುವೆಯೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ, ನಿಮ್ ಜೊತೆ ಇದ್ರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದೆಲ್ಲದಕ್ಕೂ ನಾನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ನ. ನಾವು ಐ ಥಿಂಕ್ 2024 ನಾವು ಶುರು ಮಾಡಿದಾಗ ಒಂದು ಶೆಡ್ಯೂಲ್ ಮಾಡಿದ್ವಿ, ತುಂಬಾ ದೊಡ್ಡ ಸೆಟ್ ಹಾಕಿ ಅಂಡ್ ತುಂಬಾ ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್, ಒಂದು 10 ದಿನ ಒಂದು ಫೈಟ್ ಸೀಕ್ವೆನ್ಸ್ ನಾವು ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಐ ಥಿಂಕ್ ಲಾಸ್ಟ್ 2 days ಇರೋ ಹಾಗೆ ದರ್ಶನ್ ಅವ್ರಿಗೆ ಇಲ್ಲೊಂದು ಇಂಜುರಿ ಆಯ್ತು. ಅವ್ರ ಇಂಜುರಿ ಆಯ್ತು, ಕ್ಯಾರವಾನ್ಗೆ ಹೋದ್ರು, ಏನೋ ಒಂದು ಮೆಡಿಸಿನ್ ತಗೊಂಡ್ರು, ಬಂದ್ರು, ಆಕ್ಟ್ ಮಾಡಿದ್ರು. ಅವ್ರಿಗೆ ಎಷ್ಟು ಪೇನ್ ಇದೆ ಅಂತ ಅವರು 2 ದಿನ ಆಗೋ ತನಕ ನನ್ಗೆ ಹೇಳಿಲ್ಲ. ಆಕ್ಚುಲಿ ಏನಂದ್ರೆ, ಇಷ್ಟು ಸೆಟ್ ಹಾಕಿದೀವಿ, ಇಷ್ಟೆಲ್ಲ ನಾವು ಹಾಕಿದೀವಿ, ನಾನು ಈಗ ಏನಾದ್ರೂ ಇದನ್ನ ಡಾಕ್ಟರ್ ಹತ್ರ ತಗೊಂಡು ಹೋಗಿ ಅವ್ರು ಅದು ಇದು ಅಂತ ಹೇಳ್ಬಿಟ್ರೆ ಇವ್ನು ಶೂಟಿಂಗ್ ನಿಲ್ಸ್ಬಿಡ್ತಾನೆ. ಬಿಕಾಸ್ ನಾನು ಯಾವಾಗಲೂ ಹೆಲ್ತ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇವ್ನು ಶೂಟಿಂಗ್ ನಿಲ್ಸ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನನಗೆ ಒಂದು ಮಾತು ಹೇಳಿಲ್ಲ. ಆಕ್ಚುಲಿ ಬರೀ ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಬಂದು ಶೂಟ್ ಮಾಡೋದು. ಶೂಟಿಂಗ್ ಎಲ್ಲ ಮುಗೀತು. ದೆನ್ ನೆಕ್ಸ್ಟ್ ಡೇ ಆಮೇಲೆ ನನಗೆ ಗೊತ್ತಾಗಿದ್ದು ಅದು ಸರ್ಜರಿ ಹೋಯ್ತು. ಸರ್ಜರಿ ತನಕ ಹೋಯ್ತು. ಸರ್ಜರಿ ಎಲ್ಲ ಆಗಿ ಅವ್ರು 8 weeks ಡಾಕ್ಟರ್ ಹೇಳಿದ್ರು. ಅಲ್ಲೂ ಕೂಡ ದರ್ಶನ್ ಬೇಡ, 8 weeks ಜಾಸ್ತಿ ಆಯ್ತು, 4 weeks ಅಲ್ಲಿ ನಾನು ರಿಕವರ್ ಆಗ್ತೀನಿ, ಶೂಟಿಂಗ್ ನಿಲ್ಸೋದು ಬೇಡ, ಅದೊಂದೇನೋ ಪ್ರಾಬ್ಲಮ್ ಆಗೋಯ್ತು, ಪರಲ್ಲ 4 weeks ಅಲ್ಲಿ ನಾನು ರಿಕವರ್ ಆಗ್ತೀನಿ, ಶೂಟಿಂಗ್ ಶುರು ಮಾಡೋಣ. ಇಲ್ಲ ಡಾಕ್ಟರ್ 8 weeks ಅಂತ ಹೇಳಿದ್ರೆ 8 weeks ತಗೊಳ್ಬೇಕು ಅಂತ ಹೇಳಿ 8 weeks ಆದ್ಮೇಲೆ ತಿರ್ಗಾ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಹಾಗೆ ದರ್ಶನ್ ಹೇಳಲ್ಲ, ಏನಾದ್ರೂ ಆ ಥರ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೆ ಫಿಸಿಕಲಿ ಬಾಯ್ ಬಿಟ್ಟು ಹೇಳೋದೇ ಇಲ್ಲ. ಈಗಲೂ ಅಷ್ಟೇನೆ, ಅವರು ಆ ಪೇಯ್ನ್ ಅಂದ್ರೆ ತಡ್ಕೊಳಕ್ ಆಗದೆ ಇದ್ದಾಗ ಮಾತ್ರ ಅವ್ರು ಆ ಥರ ಮಲ್ಕೊಳ್ಳೋರು ಬಿಟ್ರೆ, ಇಲ್ಲಾಂದ್ರೆ ಅವ್ರು ಕ್ಯಾರವಾನ್ಗೆ ಹೋಗೋದು, ಮೆಡಿಸಿನ್ಸ್ ಹಾಕೋದು, ಒಂದು ಇಂಜೆಕ್ಷನ್ ತಗೊಳ್ಳೋದು, ಬರೋದು, ಶೂಟ್ ಮಾಡೋದು, ಫೈಟ್ ಮಾಸ್ಟರ್ ಆಗಲಿ ಯಾರು ಏನೇ ಹೇಳಲಿ ಕೇಳ್ತಾ ಇರಲಿಲ್ಲ. ಇಲ್ಲ ಇದು ನಾವು ಅನ್ಕೊಂಡಿದೀವಿ, ಈ ಥರನೇ ಅಂತ ನಾವು ಅನ್ಕೊಂಡಿವಿ, ಇದನ್ನ ಹೀಗೆ ಮಾಡಬೇಕು. ಆ್ಯಂಡ್ ನಾನು ಸರ್ಜರಿ ಅದು ಇದು ಅಂತೆಲ್ಲ ಹೋದ್ರೆ ಅದು ಪ್ರಾಬ್ಲಮ್, ಅದ್ರ ರಿಪರ್ಕಷನ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಕ್ ಇಸ್ ಅ ವೆರಿ ಡೆಲಿಕೇಟ್ ಆಸ್ಪೆಕ್ಟ್ ಆಫ್ ಒನ್ಸ್ ಬಾಡಿ. ಸೊ ಅದನ್ನ ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ, ಅದನ್ನ ನಾವು ಎಷ್ಟು ಜನಕ್ಕೆ ಅಂತ ಬಿಡಿಸಿ ಹೇಳಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ನೋವು, ಈಗ ನಿಮ್ಗೇನು ಒಂದು ತಲೆನೋವು ಇತ್ತು ಅಂದ್ರೆ ನಿಮಗೆ ಮಾತ್ರ ಗೊತ್ತು ಅದು ಆಕ್ಚುಲಿ. ಸೊ ಅದು ನಾವು ಯಾರಿಗೂ ಹೇಳಕ್ಕಾಗಲ್ಲ. ಬಟ್ ಅದು ಅವ್ರು ಅನುಭವಿಸಿರೋದು ನಾವು ಕಣ್ಣಾರೆ ನೋಡಿದೀವಿ.